ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬನ್ನಿರಿ, ಈ ದಿನ ದೇವರ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ಉದಯ ಕಾಲದಲ್ಲಿ ನಿಮ್ಮ ನಾಮದಲ್ಲಿ ಕೂಡಿ ಬಂದಿರುವಾಗ ದೇಶ ವಿದೇಶದಲ್ಲಿದ್ದವರು ಅವರಿಗೆ ಅನುಕೂಲವಾದ ಸಮಯದಲ್ಲಿ ಅವರಿಗೆ ಬೇಕಾದ ವಾಕ್ಯದಿಂದ ದೇವರೇ ನೀವು ಮಾತಾಡುತ್ತಿರುವಾಗ ಪವಿತ್ರ ಆತ್ಮನ ಕಾರ್ಯ ನಮ್ಮೆಲ್ಲರ ಜೀವಿತದಲ್ಲಿ ನಡೆಯಲಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಹೇಳಿ ಪ್ರಿಯರೇ, ಯಾಕೆ ಯೇಸುವನ್ನು ನಂಬಿದ್ದೇವೆ? ಇದೇನು ಹಾಗೆ ಕೇಳ್ಬಿಟ್ರಿ ಅಂತೀರಾ? ಹೌದು ಪ್ರಿಯರೇ, ಯಾಕೆ ನಾವು ಯೇಸುವನ್ನು ನಂಬಿದ್ದೇವೆ? ಯಾಕೆ ನಾವು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸುತ್ತಾ ಇದ್ದೇವೆ? ಯಾಕೆ ನಾವು ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡಿದ್ದೀರಾ ಅಥವಾ ಬಾಯಿ ಬಂದಂತೆ ಮಾತಾಡ್ತಿದ್ದೀರಾ? ಕೈ ಅನಾವಶ್ಯಕವಾದ ಕೆಲಸಕ್ಕಾಗಿ ಚಾಚುತ್ತಿದ್ದೀರೋ? ಕಾಲು ಕೆಟ್ಟ ದಾರಿಯಲ್ಲಿ ನಡೆಯುವುದಕ್ಕಾಗಿ ತವಕಿಸುತ್ತಿವೆಯೋ? ಒಮ್ಮೆ ಅಂತಹ ಜೀವಿತದಲ್ಲಿದ್ದಂತಹ ನಾವು ಈಗ ಸಜೀವ ಯಜ್ಞವಾಗಿ ನಮ್ಮ ದೇಹಗಳನ್ನು ದೇವರಿಗೆ ಸಮರ್ಪಿಸಿಕೊಂಡು ಆತನಿಗೋಸ್ಕರ ಜೀವಿಸುತ್ತಿದ್ದೇವೆ. ಯಾಕೆಂದರೆ ಆತನ ರಾಜ್ಯ ಸೇರುವುದಕ್ಕಾಗಿ, ಆತನ ರಾಜ್ಯದ ವಾರಸುದಾರರಾಗುವುದಕ್ಕಾಗಿ. ಅದೇ ಪ್ರಿಯರೇ ಕ್ರೈಸ್ತಿಯ ಭಕ್ತಿಯ ಸಾರಾಂಶ. ಭೂಸಂಬಂಧವಾದ ಆಶೀರ್ವಾದ, ಭೂಸಂಬಂಧವಾದ ಸಂತುಷ್ಟಿ ಅಲ್ಲ, ನಿರಂತರವು ಜೀವಿಸಿ ದೇವರ ರಾಜ್ಯದ ವಾರಸುದಾರರಾಗುವಂಥದ್ದಾಗಿದೆ. ಎಷ್ಟು ಜನರಿಗೆ ಪರಲೋಕ ಹೋಗಬೇಕೆಂಬ ಆಸೆ ಇದೆ? ಈ ಪ್ರಶ್ನೆ ಎಲ್ಲೇ ಆಗಲಿ ಎಷ್ಟೇ ಜನರಿಗೆ ಕೇಳಿದ್ರು ಕೂಡ ಎಲ್ಲರೂ ನನಗೆ ಆಸೆ ಇದೆ, ಆದರೆ ಒಬ್ಬರು ಕೂಡ ನನಗೆ ಆಸೆ ಇಲ್ಲ ಅನ್ನಲ್ಲ. ಹೌದು, ಮತ್ತೆ ನರಕ ಭಯಂಕರವಾದ ಸ್ಥಳವಾಗಿದೆ ಅಲ್ಲವೋ? ಎಲ್ಲರಿಗೂ ಪರಲೋಕ ಹೋಗಬೇಕೆಂಬ ಆಸೆ ಇದೆ. ಪರಲೋಕದಲ್ಲಿ ಏನಿದೆ? ನೀವನ್ಬಹುದು, ಬಂಗಾರದ ಬೀದಿ ಇದೆ ಅಂತೆ, ಅಲ್ಲಿ ಅದು ಇರುತ್ತೆ ಇದು ಇರುತ್ತೆ, ಹಸಿವೆ ಇರಲ್ಲ, ನೀರಡಿಕೆ ಇರಲ್ಲ, ಕತ್ತಲೆ ಇರಲ್ಲ, ರೋಗವಿರಲ್ಲ, ಅದಕ್ಕೆ ಅಲ್ಲಿಗೆ ಹೋಗ್ತೇವೆ ಎಂಬ ಸ್ವಾರ್ಥತೆಯಿಂದ ಹೇಳುವಂಥವರಾಗಿದ್ದೀರೋ ಏನೋ? ಪರಲೋಕಕ್ಕೆ ಹೋಗುವುದು ಯಾಕೆಂದರೆ ಅಲ್ಲಿ ಯೇಸು ಇರ್ತಾರೆ. ಯೇಸುವಿನೊಂದಿಗೆ ಇರಬೇಕೆಂದು ಅಲ್ಲಿಗೆ ಹೋಗ್ತಿದ್ದೇವೆ. ಯೇಸು ಕ್ರಿಸ್ತನೊಂದಿಗೆ, ಆತನ ಮುಂದೆ ನಾವೆಲ್ಲರೂ ಸೇರಿ ಕೋಟ್ಯಾಂತರ ದೇವದೂತರೊಂದಿಗೆ ಯುಗಯುಗಗಳವರೆಗೂ ತಲತಲಾಂತರಕ್ಕೂ ಆತನಲ್ಲಿ ಆನಂದಿಸಿ ಆರಾಧಿಸುವುದೇ ಪರಲೋಕವಾಗಿದೆ. ಅಲ್ಲಿಗೆ ಹೋಗಬೇಕೆಂಬುದು ಎಲ್ಲರ ಆಸೆ ಇದೆ. ಅಲ್ಲಿಗೆ ಹೋಗಬೇಕಾದ್ರೆ ಇಲ್ಲಿ ನಾವು ಸಿದ್ಧರಾಗಬೇಕಲ್ಲವೇ? ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಡಬೇಕಲ್ಲವೇ? ಶುದ್ಧ ಹೃದಯವನ್ನು ಕಾಪಾಡಿಕೊಳ್ಳಬೇಕಲ್ಲವೇ? ಎಂದಾದರೂ ನೀವು ಕೀರ್ತನೆ 15 ಓದಿದ್ದೀರಾ? ಈ ದಿನ ನಿಮಗೋಸ್ಕರ ಈ ಕೀರ್ತನೆ ಅಧ್ಯಾಯ ಪೂರ್ತಿ ಓದ್ಬೇಕನ್ನಿಸುತ್ತೆ. ಎಲ್ಲ ಅಂದ್ರೆ 5 ವಚನ ಇವೆ ಅಷ್ಟೇ. ಕೇಳಿರಿ. ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳ್ಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು? ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯ ವಚನವನ್ನಾಡುವವನು ಆಗಿರಬೇಕು. ಅವನು ಚಾಡಿಯನ್ನು ಹೇಳದವನೂ, ಮತ್ತೊಬ್ಬರಿಗೆ ಅನ್ಯಾಯ ಮಾಡುವವನೂ, ಯಾರನ್ನು ನಿಂದಿಸುವವನೂ ಆಗಿರಬಾರದು. ಅವನು ಭ್ರಷ್ಟರನ್ನು ಜರಿದು ಬಿಟ್ಟವನು, ಯೆಹೋವನಲ್ಲಿ ಭಯಭಕ್ತಿಯುಳ್ಳವರನ್ನು ಸನ್ಮಾನಿಸುವವನು, ನಷ್ಟವಾದರೂ ಪ್ರಮಾಣ ತಪ್ಪದವನೂ ಆಗಿರಬೇಕು. ಅವನು ಸಾಲಕ್ಕೆ ಬಡ್ಡಿ ಕೇಳದವನು, ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು. ಇಂಥವನು ಎಂದಿಗೂ ಕದಲುವುದಿಲ್ಲ. ಅಂದರೆ ಈ ರೀತಿಯಾಗಿ ಮಾಡುವಂಥವನು ನಿರಂತರವಾಗಿಯೂ ದೇವರ ರಾಜ್ಯದ ವಾರಸುದಾರನಾಗಿ ಇರುತ್ತಾನೆ. ನಿಜವಾಗ್ಲೂ ನೋಡಿ ಪ್ರಿಯರೇ, ಪರಲೋಕದಲ್ಲಿ ನಾವು ಕರ್ತನೊಂದಿಗೆ ಇರಬೇಕಾದರೆ ಕರ್ತನ ಮನಸ್ಸುಳ್ಳವರಾಗಿ ದೇವರು ಆಶಿಸಿದ ಹಾಗೆ ಈ ಲೋಕದಲ್ಲಿ ನಾವು ಜೀವಿಸಬೇಕು. ಕರ್ತನ ಬಳಿಯಲ್ಲಿ ಅತಿಥಿಯಾಗಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ಪರಿಶುದ್ಧ ಪರ್ವತದಲ್ಲಿ ಪರಲೋಕ ರಾಜ್ಯದಲ್ಲಿ ವಾಸಿಸುವುದಕ್ಕೆ ಯೋಗ್ಯನು ಯಾವನು? ಅಲ್ಲಿ 4 ಮುಖ್ಯವಾದ ಪಾಯಿಂಟ್ಸ್ಗಳಿವೆ. ಮನಪೂರ್ವಕವಾಗಿ ಸತ್ಯವಚನವನ್ನಾಡುವವನು, ಅಂದರೆ ಸುಳ್ಳುಗಾರರು, ಸುಳ್ಳನ್ನು ಪ್ರೀತಿಸಿ ಸುಳ್ಳು ಕಾರ್ಯ ಜರುಗಿಸುವಂಥವರು, ಬೆಂಕಿ ಗಂಧಕಗಳು ಉರಿಯುವ ಕೆರೆಯೊಳಗೆ ಹಾಕಲ್ಪಡುವರು. ಅದು 2ನೇ ಮರಣ. ನಿಮ್ಮ ಇಷ್ಟ ಬಂದಂತೆ ಸುಳ್ಳಾಡುತ್ತಾ ನಾನು ಪರಲೋಕಕ್ಕೆ ಹೋಗ್ತೇನೆ ಅನ್ನೋದಾದ್ರೆ ನಡೆಯಲ್ಲ ಪ್ರಿಯರೇ. ನಾನೇ ಮಾರ್ಗವು ಸತ್ಯವೂ ಜೀವವೂ ಎಂದಿರುವ ದೇವರ ಮಾರ್ಗದಲ್ಲಿ ಸತ್ಯವಂತರಾಗಿ ಜೀವಿಸೋದಾದ್ರೆ ನಿಮ್ಮ ಮಾತು ಹೌದಾದ್ರೆ ಹಾದಾಗಿರಬೇಕು, ಇಲ್ಲ ಅಂದ್ರೆ ಇಲ್ಲ ಆಗಿರಬೇಕು. ಹೃದಯಪೂರ್ವಕವಾಗಿ ಸತ್ಯವಚನವನ್ನಾಡುವವನೇ ದೇವರ ರಾಜ್ಯಕ್ಕೆ ವಾರಸುದಾರನಾಗಿರುತ್ತಾನೆ, ವಾರಸುದಾರಳಾಗಿರುತ್ತಾಳೆ. 2ನೇ ಪಾಯಿಂಟ್, ತನ್ನ ನಾಲಿಗೆಯಿಂದ ಚಾಡಿ ಹೇಳುವುದಿಲ್ಲ. ಚಾಡಿಗಳು ಇಲ್ಲಿನ ಮಾತು ಅಲ್ಲಿ, ಅಲ್ಲಿನ ಮಾತು ಇಲ್ಲಿ ಹೇಳ್ತಾರೆ ಕೆಲವರು. ಈ ದಿನಮಾನಗಳಲ್ಲಿ ಕ್ರಿಸ್ತನ ಮಕ್ಕಳಾಗಿದ್ದೇವೆ ಎಂದು ಹೇಳಿಕೊಳ್ಳುವವರಲ್ಲಿ ಇದೊಂಥರ ಬಹಳ ದೊಡ್ಡ ಅಂಟು ರೋಗದಂತೆ ತಯಾರಾಗಿದೆ. ನಾವು ಸಭೆಗೆ ಹೋಗುವಾಗ, ದೇವರ ಮಕ್ಕಳಾಗಿ ಕೂತ್ಕೊಳ್ಳುವಾಗ ಬಹಳಷ್ಟು ಜನರಾಗಿರೋದ್ರಿಂದ, ನಮಗಲ್ಲಿ ಹೆಚ್ಚು ಸಮಯ ಇರೋದ್ರಿಂದ ಯಾರ ಕುರಿತಾಗಿಯೋ ಏನೋ ಒಂದು ತಪ್ಪನ್ನು ನಾವು ಇತರರ ಕುರಿತು ಮಾತಾಡಲು ಪ್ರಯತ್ನಿಸ್ತೇವೆ. ಗೊತ್ತಿದ್ದರೂ ಗೊತ್ತಿಲ್ಲದಿದ್ದರೂ
ಊಹೆದಿಂದ ಮಾತಾಡ್ತೇವೆ. ಅನವಶ್ಯಕವಾದ ನಿಂದೆ ಹೊರಿಸುವುದು ಸರ್ವಸಾಧಾರಣ ಆಗ್ಬಿಡ್ತಾ ಇದೆ. ಇನ್ನೊಬ್ಬರಿಗೆ ಕೀಳಾಗಿ ಮಾತಾಡುವವನು ತಾನು ಶ್ರೇಷ್ಠನೆಂದು ಹೇಳಿಕೊಳ್ತಿದ್ದಾನೆಂದು ಅರ್ಥ. ಅದು ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡ್ತಾನೆ. ಇತರರು ಕೆಟ್ಟು ಹೋಗುತ್ತಿರುವುದಾದರೆ ಅದಕ್ಕೆ ಕಾರಣ ನೀವೇ. ನಿಮ್ಮ ಮಕ್ಕಳ ಮೇಲೆ ನಿಂದೆ ಹೊರಿಸುವುದಾದರೆ ಏನು ಪ್ರಯೋಜನ? ನೀವು ಪೋಷಿಸಿದಂತೆ ನಿಮ್ಮ ಮಕ್ಕಳು ಇರ್ತಾರೆ. ನಿಮ್ಮ ಸ್ವಭಾವ ಇದ್ದಂತೆ ನಿಮ್ಮ ಮಕ್ಕಳ ಸ್ವಭಾವ ಇರುತ್ತೆ. ಇತರರ ಮೇಲೆ ಅವನು ನಿಂದೆ ಹೊರಿಸುವುದಿಲ್ಲ, ಚಾಡಿಯ ಮಾತುಗಳನ್ನು ಯಾವತ್ತೂ ಆಡುವುದಿಲ್ಲ. ನೋಡಿ ಪ್ರೇರೆ, ಎಷ್ಟು ಜನ ಈ ದಿನ ನಿಮ್ಮ ಕಣ್ಣಿನಿಂದ ನೋಡದೇ ಇರುವುದನ್ನು, ಕಿವಿಯಿಂದ ಕೇಳದೇ ಇರುವುದನ್ನು ನೀವು ಯಾಕೆ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡ್ತೀರಿ? ಯಾರೋ ಒಬ್ಬರು ಫೇಕ್ ನ್ಯೂಸ್ ಕಳಿಸಿದ್ರೆ ಯಾಕೆ ಅದನ್ನು ಎಲ್ಲರಿಗೂ ಶೇರ್ ಮಾಡ್ತೀರಿ? ಈ ದಿನ ಇದೆಲ್ಲ ಎಷ್ಟು ಸುಲಭ ಆಗಿದೆ ನೋಡಿ. ಒಂದು ಕಾಲದಲ್ಲಿ ಒಬ್ಬರ ಮನೆ ಮಾತು ಇನ್ನೊಬ್ಬರ ಮನೆಗೆ ಹೋಗಲು ಎಷ್ಟೋ ಕಷ್ಟ ಇತ್ತು. ಆ ದಿನಗಳಲ್ಲಿ ಫೋನ್ ಇರಲಿಲ್ಲ, ಫೇಸ್ಬುಕ್ಕು, ಯೂಟ್ಯೂಬು ಏನೂ ಇರಲಿಲ್ವಲ್ಲ. ಹಾಗಾಗಿ ಒಬ್ಬ ಮನುಷ್ಯ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ತಿರುಗಾಡ್ತಾ ಮನೆಗಳಿಗೆ ತಿರುಗಾಡ್ತಾ ಚಾಡಿ ಹೇಳಬಾರದು ಎನ್ನುವಂತೆ ಆ ದಿನ ಇರ್ತಿದ್ರು. ಈಗ ಅದು ಎಷ್ಟು ಈಸಿಯಾಗಿದೆ ಅನ್ನೋದಾದರೆ, ಈ ಒಂದು ಸೋಷಿಯಲ್ ಮೀಡಿಯಾ ಬಂದ ನಂತರ ಫೇಕ್ ನ್ಯೂಸನ್ನು ವೈರಲ್ ಮಾಡುವವರಾಗಿ ಇರ್ತಿದ್ದಾರೆ. ಅದರಲ್ಲಿ ನೀವು ಪಾಲುಗಾರರಾಗಿರೋದಾದರೆ ನಿಮ್ಮನ್ನು ದೇವರು ಮೆಚ್ಚುವುದಿಲ್ಲ. ಅವನು ಇತರರ ಮೇಲೆ ಚಾಡಿ ಹೇಳುವುದಿಲ್ಲ, ಇತರರಿಗೆ ಕೇಡು ಮಾಡುವುದಿಲ್ಲ, ತನ್ನ ನೆರೆಯವನ ಮೇಲೆ ನಿಂದೆ ಹೊರಿಸುವುದಿಲ್ಲ. ಇನ್ನೊಬ್ಬರನ್ನು ಯಾವಾಗಲೂ ನಿಂದಿಸುತ್ತಾರೆ ಹೊರತು ನಾನೇನ್ ಮಾಡಿದ್ದೇನೆ ಎಂಬುದಾಗಿ ತಮ್ಮ ತಪ್ಪನ್ನು ತಿದ್ದುಕೊಳ್ಳುವವರಾಗಿ ಈ ದಿನ ಮನುಷ್ಯರಿಲ್ಲ. ನಿಂದೆ ಹೊರಿಸುವಂಥದ್ದೇನಷ್ಟು ದೊಡ್ಡ ಬಿಸ್ನೆಸ್ ಆಗಿದೆ ಅನ್ನೋಣವೇ ಅಥವಾ ಪ್ರಾಕ್ಟೀಸ್ ಆಗಿದೆ ಅನ್ನೋಣವೇ? ನಿಂದೆ ಹೊರಿಸುವಂಥದ್ದು ಈ ದಿನ ಸರ್ವಸಾಧಾರಣ ಆಗ್ಬಿಟ್ಟಿದೆ. ಇದ್ಯಾಕೆ ಈ ರೀತಿಯಾಗಿ ಮಾಡಿದ್ದೀರಿ ಅಂತ ಕೇಳಿದ್ರೆ, ಆಗೋ ಅವ್ರು ಆ ರೀತಿ ಮಾಡಿದ್ರೆ ನಾವು ಈ ರೀತಿ ಮಾಡಿದೆವು, ಅವ್ರು ಮಾಡಲಿಲ್ಲವೋ ಇವರು ಮಾಡಲಿಲ್ಲವೋ, ಅವರು ಅಂಥವರು ಇವರು ಇಂಥವರು ಎಂದು ಇತರರ ಮೇಲೆ ತಪ್ಪು ಹೊರಿಸಿ ಅವರ ತಪ್ಪು ಹುಡುಕುವ ಪ್ರಯತ್ನ ಮಾಡ್ತಾರೆ. ಇತರರ ತಪ್ಪುಗಳನ್ನೇ ಹುಡುಕುವುದಾದರೆ ನನ್ನ ಹೃದಯ ಹಂತ ಹಂತವಾಗಿ ಕೆಟ್ಟೋಗುತ್ತದೆ ಎಂಬುದಾಗಿ ಒಬ್ಬ ದೈವ ಸೇವಕರು ಹೇಳಿದ್ದಾರೆ. ಪ್ರೀತಿ ಅನೇಕ ದೋಷಗಳನ್ನು ಮುಚ್ಚುವಂಥದ್ದಾಗಿರೋದ್ರಿಂದ ನಿಸ್ವಾರ್ಥತೆಯ ಪ್ರೀತಿಯುಳ್ಳವರಾಗಿರ್ರಿ ಎಂದು ವಾಕ್ಯ ಹೇಳುತ್ತದೆ. ಇತರರ ತಪ್ಪುಗಳನ್ನು ದೊಡ್ಡದಾಗಿ ಮಾಡಿ ನೋಡೋದಿಲ್ಲ. ತಪ್ಪು ಮುಚ್ಚಿಕೊಳ್ಳುವಂಥದ್ದು ಸೈತಾನನ ಗುಣವಾಗಿದೆ. ಆದರೆ ದೇವರ ಮಕ್ಕಳು ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳುತ್ತಾರೆ, ಇತರರನ್ನು ಕ್ಷಮಿಸುತ್ತಾರೆ. ಅವನು ಯಥಾರ್ಥವಾಗಿ ಸತ್ಯವಚನವನ್ನಾಡ್ತಾನೆ, ಚಾಡಿ ಹೇಳೋದಿಲ್ಲ, ನಿಂದೆ ಹೊರಿಸುವುದಿಲ್ಲ. ಹಾಗೆಯೇ ನೀಚರನ್ನು ಅಸಹಿಸಿಕೊಳ್ಳುತ್ತಾನೆ, ಆದರೆ ದೇವರ ಮಕ್ಕಳನ್ನು ಅಂದರೆ ಭಕ್ತಿಯುಳ್ಳವರನ್ನು ಸನ್ಮಾನಿಸುತ್ತಾನೆ. ಹಾಗೆಯೇ ತನ್ನ ಹಣವನ್ನು ಬಡ್ಡಿಗಾಗಿ ಸಾಲ ಕೊಡಲ್ಲ. ಅವನಿಗೆ ನಷ್ಟವಾದರೂ ಪ್ರಮಾಣ ಮಾತ್ರ ಅಂದರೆ ಕೊಟ್ಟ ಮಾತು ತಪ್ಪುವುದಿಲ್ಲ. ನಷ್ಟವಾದರೂ ಕಷ್ಟವಾದರೂ ಮಾತು ತಪ್ಪಲ್ಲ. ಮಾತು ತಪ್ಪದವನು ನಮ್ಮ ಕರ್ತನು. ಆತನ ಮಕ್ಕಳಾಗಿ ಆತನ ರಾಜ್ಯದ ವಾರಸುದಾರರಾಗಿ ನಾವಿರಬೇಕಾದ್ರೆ ನೀವು ಮಾತು ಕೊಟ್ಟರೆ ಅದನ್ನು ನೆರವೇರಿಸಬೇಕು. ನೀವು ಮಾತು ಕೊಟ್ಟರೆ ನಷ್ಟವಾಗಿದ್ರೂ ಕಷ್ಟವಾಗಿದ್ರೂ ಅದನ್ನು ನೆರವೇರಿಸಬೇಕು. ನಿಮ್ಮನ್ನು ನಂಬುವ ಹಾಗೆ ನಿಮ್ಮಲ್ಲಿ ಯಥಾರ್ಥತೆ ಇರಬೇಕು. ಎಷ್ಟೋ ಜನರು ಆಡಿದ ಮಾತು ತಪ್ಪುವಂಥವರಿದ್ದಾರೆ. ಆವಾಗ ಮಾಡ್ತೇನಂದಿದೆ, ಇವಾಗೆಲ್ಲಾಗತ್ತೆ ಎಂದು ಹೇಳಿ ಎಸ್ಕೇಪ್ ಆಗುವಂಥವರು ಎಷ್ಟೋ ಜನ ಇದ್ದಾರೆ. ದೇವರ ಮಕ್ಕಳ ಮಾತು ಹೌದಾದರೆ ಹೌದು, ಇಲ್ಲವಾದರೆ ಇಲ್ಲ ಎನ್ನುವಂತಿರಬೇಕು. ಬಡ್ಡಿಗಾಗಿ ಸಾಲವನ್ನು ಕೊಡುವುದಿಲ್ಲ. ನೋಡಿ, ಬಡ್ಡಿ ವ್ಯಾಪಾರ ಬಹಳ ದೊಡ್ಡ ವ್ಯಾಪಾರ ಆಗಿದೆ. ಬಡ್ಡಿಗಾಗಿ ದುಡ್ಡು ಕೊಟ್ಟು ಕುಬೇರರಾಗಬೇಕಂದ್ಕೊಳ್ತಿದ್ದಾರೆ. ಆದರೆ ಒಬ್ಬ ನಿಜವಾದ ದೇವರ ಮಗನು ಸಾಲ ಕೊಡುವನೇ ಹೊರತು ಸಾಲ ಪಡ್ಕೊಳ್ಳೋದಿಲ್ಲ. ಸಾಲ ಕೊಡುವನೇ ಹೊರತು ಬಡ್ಡಿ ತೆಗೆದುಕೊಳ್ಳುವುದಿಲ್ಲ. ಅಂದರೆ ಒಂದು ಬ್ಯಾಂಕ್ ಬಡ್ಡಿ 1 ತಲಾಂತು ಪಡ್ಕೊಂಡವನಿಗೆ ಯಜಮಾನನು ಹೇಳ್ತಾನೆ, ಬಡ್ಡಿಗಾದರೂ ಈ ದುಡ್ಡು ಕೊಡ್ಬೋದಲ್ಲ ಎಂದು ಯಜಮಾನ ಹೇಳಿರೋದ್ರಲ್ಲಿ ತಪ್ಪೇನಿದೆ ಎಂದು ಕೆಲವರು ವಾದಿಸ್ತಾರೆ. ಒಂದು ಬ್ಯಾಂಕ್ನಲ್ಲಿ ನೀವು ಒಂದು ಮಿನಿಮಮ್ ಇಂಟ್ರೆಸ್ಟ್ ಎನ್ನುವುದು ಬರ್ತದೆ. ಅದು ಬಡ್ಡಿಗಾಗಿ ತೆಗೆದುಕೊಂಡದ್ದಲ್ಲ. ಒಂದು 2-3% ಇರುತ್ತೆ. ಅದರ ಡಿಟೇಲ್ ನಾನು ಯಾವತ್ತೂ ಗಮನಿಸಿಲ್ಲ. ಅಷ್ಟೇನಾದ್ರೂ ವಿವರ ನನಗೆ ಗೊತ್ತಿಲ್ಲ. ಹಾಗಾಗಿ ಬಹಳಷ್ಟು ಜನ ಅವಶ್ಯಕತೆಯಲ್ಲಿದ್ದ ಒಬ್ಬನಿಗೆ ಕೈಕಡ ಕೊಟ್ಟು ದುಡ್ಡು ಕೊಟ್ಟು 10%, 20%, 50% ಅಂತ ಹೇಳಿ ಬಡ್ಡಿ ಸುಲ್ಕೊಳ್ಳುತ್ತಾರೆ. ಅಡುವಾಗಿ ವಸ್ತು ತೆಗೆದುಕೊಂಡವರು ಈ ದಿನ ಐಶ್ವರ್ಯವಂತರಾಗಿ ಕಾಣಿಸ್ತಿದ್ದಾರೆ. ಆದರೆ ಬಡವರು ಬಡವರಾಗಿಯೇ ಉಳ್ಕೊಳ್ತಿದ್ದಾರೆ. ಬಡವರು ಬಡ್ಡಿ ಸಮೇತವಾಗಿ ಅಸಲು ಕೂಡ ಕಟ್ಟಲಿಕ್ಕಾಗದೆ ಕುಗ್ಗಿ ಹೋಗ್ತಿದ್ದಾರೆ. ನಿಮ್ಮ ಪಕ್ಕದಲ್ಲಿರುವ ಸಹೋದರನು ಅವಶ್ಯಕತೆಯಲ್ಲಿದ್ದರೆ ನಿಮ್ಮ ಕೈಲಾದ ಸಹಾಯ ಮಾಡಿ. ಆದರೆ
ಅವನ ಮೇಲೆ ಎಕ್ಸ್ಟ್ರಾ ಬರ್ಡನ್ ಹಾಕಬಾರದು. ದೇವರ ಮಕ್ಕಳು ಪ್ರೀತಿಯುಳ್ಳವರಾಗಿರ್ತಾರೆ ಹೊರತು ಕಿತ್ಕೊಳ್ಳುವವರಾಗಿರೋದಿಲ್ಲ, ಕೊಡುವಂಥವರಾಗಿರುತ್ತಾರೆ, ಯಾವತ್ತೂ ಪಡ್ಕೊಳ್ಳೋವರಾಗಿರೋದಿಲ್ಲ. ಪರಲೋಕ ರಾಜ್ಯ ಎನ್ನುವಂಥದ್ದು ಕರ್ತನ ಮಕ್ಕಳಿರುವಂತಹ ಸ್ಥಳವಾಗಿದೆ. ಅದು ಪ್ರೀತಿಗೆ ನೆಲೆಯಾಗಿದೆ. ಪ್ರೀತಿ ನಷ್ಟ ಹೋಗ್ತದೆ. ಪ್ರೀತಿ ದುರಾಸೆಯಿಂದ ಕೂಡಿರಲ್ಲ. ಪ್ರೀತಿ ತ್ಯಾಗಕ್ಕೆ ಗುರುತಾಗಿರುತ್ತೆ. ಬಡ್ಡಿಗಾಗಿ ಸಾಲ ಕೊಡುವುದಿಲ್ಲ. ನಿರಪರಾಧಿಯ ರಕ್ತ ಸುರಿಸುವುದಕ್ಕೆ ಲಂಚ ತೆಗೆದುಕೊಳ್ಳುವುದಿಲ್ಲ. ಲಂಚ ಪ್ರತಿಯೊಂದಕ್ಕೂ ಲಂಚ ಬೇಕನ್ನುತ್ತಾರೆ. ಕಮಿಷನ್, ಕೆಲವರು ಒಳ್ಳೆ ಪದ ಇದಕ್ಕೆ ಬಳಸುತ್ತಾರೆ. ಲಂಚ ಎಂಬ ಮಾತೀಗ ಓಲ್ಡ್ ಫ್ಯಾಷನ್ ಆಗಿದೆ. ಮಾಮೂಲು ಅನ್ನುತ್ತಾರೆ. ನನ್ನ ಮಾಮೂಲು ಎಲ್ಲಿ ಅಂತಾರೆ. ಹೀಗೆ ಮಾತಾಡ್ತಾ ಈ ದಿನ ಪ್ರತಿಯೊಂದು ಕೆಲಸಕ್ಕೂ ಸ್ವಾರ್ಥತೆಯಿಂದ ನನ್ನ ಭಾಗ ಎಲ್ಲಿ ಎಂದು ಕೇಳ್ತಾರೆ. ಇಂತಹ ವ್ಯಾಪಾರ ಸ್ಥಿತಿಗೆ ಬಿದ್ದೋದಂಥವರು ಪ್ರೀತಿಪೂರ್ವಕವಾಗಿರುವವರಲ್ಲ, ಪರಿಶುದ್ಧರಲ್ಲ, ದೇವರ ಮಕ್ಕಳಾಗಿಯೂ ಬೆಳೆಯುವಂಥವರಲ್ಲ. ಈ ಲೋಕದಲ್ಲಿ ನೀವು ಬಹಳ ಚೆನ್ನಾಗಿ ಬೆಳೆಯಬಹುದೇನೋ, ಆದರೆ ನೀವು ದೇವರ ರಾಜ್ಯಕ್ಕೆ ವಾರಸುದಾರರಾಗೋದಿಲ್ಲ. ಲಂಚ ಕುರುಡುತನ ಉಂಟು ಮಾಡ್ತದಂದಿದ್ದಾರೆ ಒಬ್ರು. ಲಂಚ ನ್ಯಾಯವನ್ನೇ ಹಾಳು ಮಾಡುತ್ತೆ. ಲಂಚಕೋರರ ಮನೆ ನಾಶನವಾಗುವುದೆಂದು ದೇವರು ಹೇಳಿದ್ದಾರೆ. ಹಾಗಾಗಿ ದೇವರ ಮಕ್ಕಳಾಗಿರುವ ನಾವು ಇತರರಿಗೆ ಸಹಾಯ ಮಾಡಿರುವುದರ ನಿಮಿತ್ತ ಬೇರೆ ಏನೂ ನೀವು ಅಪೇಕ್ಷಿಸುವುದಿಲ್ಲ. ಆದರೆ ದೇವರು ಕೊಡುವ ಪ್ರತಿಫಲಕ್ಕಾಗಿ ಎದುರು ನೋಡುವವರಾಗಿರ್ತೀರಿ. ಪರಲೋಕ ರಾಜ್ಯದಲ್ಲಿ ನಾವಿರಬೇಕಾದ್ರೆ ಹೃದಯಪೂರ್ವಕವಾಗಿ ನಿಜ ಮಾತಾಡಬೇಕು. ಚಾಡಿ ಹೇಳಬಾರದು, ಇತರರನ್ನು ನಿಂದಿಸಬಾರದು. ನಷ್ಟ ಆದರೂ ಕೂಡ ಕೊಟ್ಟ ಮಾತು ತಪ್ಪಬಾರದು. ನಮ್ಮ ದುಡ್ಡನ್ನು ಬಡ್ಡಿಗಾಗಿ ಸಾಲ ಕೊಡಬಾರದು. ಲಂಚ ತೆಗೆದುಕೊಳ್ಳಬಾರದು. ನ್ಯಾಯವನ್ನು ಕೆಡಿಸಬಾರದು. ಅವಶ್ಯಕತೆಯಲ್ಲಿದ್ದವರಿಗೆ ಮತ್ತಷ್ಟು ಬಾಧೆ ಉಂಟು ಮಾಡಬಾರದು. ನಷ್ಟ ಉಂಟಾಯಿತೆಂಬುದಾಗಿ ನಾವು ಮಾತು ಬದಲಾಯಿಸಬಾರದು. ಹೀಗೆ ನೋಡುವುದಾದರೆ ಒಂದು ಯಥಾರ್ಥವಾದ ಪ್ರವರ್ತನೆ, ಒಂದು ಯಥಾರ್ಥವಾದ ಜೀವಿತ ಈ ಲೋಕದಲ್ಲಿ ನಾವು ಜೀವಿಸುವಾಗಲೇ ಆತನ ರಾಜ್ಯದಲ್ಲಿ ನಾವು ಜೀವಿಸುವವರಾಗಿರ್ತೇವೆ. ಯಾಕೆಂದರೆ ಇವು ಯಾವುದೂ ಪರಲೋಕ ರಾಜ್ಯದಲ್ಲಿ ಇರುವುದಿಲ್ಲ. ಸುಳ್ಳುಗಳು, ಸುಳ್ಳು ಹೇಳಿ ಕಾರ್ಯಗಳನ್ನು ಮಾಡುವಂಥವರು, ಹೇಳಿದೇನಲ್ಲವೇ, ಅಗ್ನಿಗಂಧಕಗಳು ಇರುವ ಗುಂಡಿಯೊಳಗಿರ್ತಾರೆ. ನಾವು ಅಬ್ರಹಾಮನ ಸಂತತಿ ಎಂದು ಆ ದಿನ ಶಾಸ್ತ್ರಿಗಳು ಫರಿಸಾಯರು ಹೇಳಿದಾಗ ನೀವು ಸುಳ್ಳುಗಾರರು, ಸುಳ್ಳಿಗೆ ಮೂಲಪುರುಷನಾದ ಸೈತಾನನ ಸಂಬಂಧಿಕರು ಎಂದು ಯೇಸು ಹೇಳಿದ್ದಾರೆ. ಹಾಗಾಗಿ ಈ ದಿನ ಇವೆಲ್ಲವುಗಳನ್ನು ನೋಡುವಾಗ ಹೆಚ್ಚು ಕಡಿಮೆ ಮೊದಲ 3-4 ವಿಷಯಗಳು ನಾಲಿಗೆಯಿಂದ ನಡೆಯುವ ವಿಷಯಗಳಾಗಿವೆ. ನಿಮ್ಮ ನಾಲಿಗೆ ಚೆನ್ನಾಗಿದ್ರೆ ನಾಡು ಚೆನ್ನಾಗಿರುತ್ತೆ ಎಂದಂತೆ ಯಾವನಾದರೂ ತನ್ನ ನಾಲಿಗೆ ಹತೋಟಿಯಲ್ಲಿಟ್ಕೊಂಡ್ರೆ ಸರ್ವ ಶರೀರ ಹತೋಟಿಯಲ್ಲಿಟ್ಕೊಳ್ತಾನೆ. ಮಾತಿನಲ್ಲಿ ತಪ್ಪಲಾರದವನಾಗಿದ್ದರೆ ಅವನು ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಯಥಾರ್ಥನಾಗಿರುತ್ತಾನೆ. ಹಾಗಾಗಿ ದುಡುಕಿ ಬಾಯಿ ತೆರೆಯದೆ, ಬಾಯಿಗೆ ಬಂದಂತೆ ಮಾತಾಡದೆ, ಬಾಯಿಯಿಂದ ಅನವಶ್ಯಕವಾದ ವಾಗ್ದಾನಗಳನ್ನು ಮಾಡದೆ, ನಿಬಂಧನೆಗಳನ್ನು ಮಾಡದೆ, ದೇವರ ಮಾತನ್ನು ನಿಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ನಿಮ್ಮ ಪ್ರತಿಯೊಂದು ಮಾತು ವಾಕ್ಯಾನುಸಾರವಾಗಿ ನೀವು ಹತೋಟಿಯಲ್ಲಿಟ್ಕೊಳ್ರಿ ನಿಮ್ಮ ನಾಲಿಗೆಯನ್ನು. ಅದಕ್ಕೆ ಭಕ್ತನಾದ ದಾವೀದನು ಹೇಳ್ತಾನೆ, ಭಕ್ತಿಹೀನರು ನನ್ನ ಮುಂದಿರುವಾಗ ನನ್ನ ಬಾಯಿಗೆ ಬೀಗ ಹಾಕಿಕೊಂಡಿದ್ದೇನೆ ಅನ್ನುತ್ತಾನೆ. ಅದಕ್ಕೆ ಯಾಕೋಬನು ಹೇಳ್ತಾನೆ, ಯಾವನಾದರೂ ನಾನು ಭಕ್ತಿಯುಳ್ಳವನಾಗಿದ್ದೇನೆಂದು ಹೇಳಿಕೊಂಡು ತನ್ನ ಬಾಯಿಗೆ ಬೀಗ ಹಾಕಿಕೊಳ್ಳದಿದ್ದರೆ ಅಂಥವನ ಭಕ್ತಿ ವ್ಯರ್ಥ ಅಂದಿದ್ದಾನೆ. ನಿಮ್ಮ ನಾಲಿಗೆಗೆ ಬೀಗ ಹಾಕೋದಂದ್ರೆ ಹತೋಟಿಯಲ್ಲಿಟ್ಕೊಳ್ಳೋದು. ಚಿಲಕ ಅಂದ್ರೆ ಕೆಲವೊಂದು ಸ್ಥಳಗಳಲ್ಲಿ ಸ್ಥಿತಿಗಳಲ್ಲಿ ನಮ್ಮ ನಾಲಿಗೆ ಕೂಡ ಬಿಚ್ಚುವ ಅಗತ್ಯವಿಲ್ಲ. ಯೇಸು ಬಾಯಿ ತೆರೆಯಲಿಲ್ಲ. ಎಷ್ಟೇ ನಿಂದಿಸಿದರು, ಎಷ್ಟೇ ಹಿಂಸೆಗೊಳಿಸಿದರು, ಆತನು ವಧ್ಯಸ್ಥಾನಕ್ಕೆ ಒಯ್ಯಲ್ಪಟ್ಟ ಕುರಿಮರಿಯಂತೆ ಮೌನವಾಗಿದ್ದ. ದೇವರ ಮಕ್ಕಳಾಗಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ಅವಾಗಲೇ ಆತನಿಂದ ಹೆಚ್ಚಿಸಲ್ಪಟ್ಟು ದೇವರ ರಾಜ್ಯದ ವಾರಸುದಾರರಾಗ್ತೇವೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ಮಾತುಗಳನ್ನು ಕೇಳ್ತಿದ್ದಾರೋ ಪ್ರತಿಯೊಬ್ಬರೂ ಅರಿತುಕೊಳ್ಳಲಿ ದೇವರೇ. ನಾವು ಪರಲೋಕದಲ್ಲಿ ಇರಬೇಕಾದವರಾಗಿದ್ದೇವೆ. ನಾವು ನಮ್ಮ ನಾಗರಿಕತೆ ಪರಲೋಕದಲ್ಲಿ ಹೊಂದಿಕೊಂಡಿದ್ದೇವೆ. ಈ ಭೂಸಂಬಂಧವಾದ ಸ್ವಭಾವಗಳಿಂದ, ಈ ಭೂಸಂಬಂಧವಾದವುಗಳಿಂದ ನಮಗೆ ಬಿಡುಗಡೆ ಬೇಕು ಎಂದು ಆಶಿಸುವವರಾಗಿ ಸಹಾಯ ಮಾಡಿರಿ. ಮೇಲಿರುವವುಗಳನ್ನೇ ಹೊರತು ಭೂಸಂಬಂಧವಾದವುಗಳನ್ನು ಆಶಿಸಲಾರದಂತೆ ಸಹಾಯ ಮಾಡಿರಿ. ನಾವು ಮನುಷ್ಯರನ್ನು ಸಂತೋಷಪಡಿಸುವವರಾಗಿರದೆ ದೇವರಿಗೆ ಇಷ್ಟಕರವಾಗಿ ಬದುಕುವಂತೆ ನಮ್ಮ ಸರ್ವ ಶರೀರ ಹತೋಟಿಯಲ್ಲಿಟ್ಕೊಳ್ಳುವಂತಹ ನಮ್ಮ ಬಾಯಿ ಮಾತುಗಳನ್ನು, ನಮ್ಮ ನಾಲಿಗೆಯನ್ನು ನಿಮ್ಮ ಅಗ್ನಿಯಿಂದ ಪರಿಶುದ್ಧಗೊಳಿಸಿ ಪುಟಕ್ಕೆ ಹಾಕಿ ಶುದ್ಧೀಕರಿಸಿರಿ. ನಾವು ಬಾಯಿ ತೆರೆಯುವಾಗ ನಿಮಗೆ ಮಹಿಮೆ ಉಂಟಾಗುವ ಮಾತುಗಳು, ಆದರಣೆಯ ಮಾತುಗಳು, ಗಾಯ ಮನಸ್ಸುಳ್ಳವರಿಗೆ ಉಪಶಮನ ಮಾಡುವ ಮಾತುಗಳು,
ಆದರಣೆಯ ಮಾತುಗಳನ್ನಾಡುವ ನಾಲಿಗೆ ನಮಗೆ ದಯಪಾಲಿಸಿರಿ. ನಿಮ್ಮ ರಾಜ್ಯದಲ್ಲಿ ನಿರಂತರವಾಗಿ ಜೀವಿಸಿ ಸ್ತುತಿಗಳೊಂದಿಗೆ ನಿಮ್ಮನ್ನು ಆರಾಧಿಸುವಂತಹ ಕೃಪೆ ನಮ್ಮೆಲ್ಲರಿಗೂ ಅನುಗ್ರಹಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಿರುವ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಳಿಸಿಕೊಡಿರಿ. ಒಂದು ವೇಳೆ ಟೆಕ್ಸ್ಟ್ ಮೆಸೇಜ್ ಕಳಿಸ್ಲಿಕ್ಕಾಗದೇ ಇರೋದಾದರೆ ನೇರವಾಗಿ ಕೊಡಲ್ಪಟ್ಟಿರುವ ನಂಬರಿಗೆ ನೀವು ತಕ್ಷಣವೇ ಕರೆ ಮಾಡಿ. ನಮ್ಮ ಸಹೋದರರು ನಿಮ್ಮ ಕರೆಯನ್ನು ಎತ್ತಿ ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿ ಯಾವಾಗಲೂ ಸಿದ್ಧವಾಗಿದ್ದಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.